ಇವತ್ತು ಮಹಿಳಾ ಸಂಘದಲ್ಲಿ ಬಿಗ್ ಫೈಟ್ ಆಯ್ತು. ಅಮೆರಿಕ ಟ್ರಿಪ್ಗೆ ನಾನೇ ಹೋಗ್ತೀನಿ ಅಂದ್ರೆ ಯಾರು ಒಪ್ಕೋತಾನೆ ಇಲ್ಲ. ಜಾಗೃತಿಗಳು ಸರಿ ಇಲ್ಲ ಅಂದ ಮೇಲೆ ಮಹಿಳಾ ಸಂಘದಲ್ಲಿ ಫೈಟ್ ಆದ್ರೇನು, ಹರ್ತಾಳ ಆದ್ರೇನು? ನೋಡಿಮ್ಮ, ರಾಜಕಾರಣದಲ್ಲಿ ನೀವು ಬೆಳಿಬೇಕು ಅಂದ್ರೆ ತುಂಬಾ ಅಡಚಣೆಗಳಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ನೋಡಿ ನೀವು ಕಲಿಬೇಕು. ಏನ್ ಕಲಿಬೇಕು? ದೊಡ್ಡ ದೊಡ್ಡ ರಾಜಕಾರಣಿಗಳು ಏನ್ ಮಾಡ್ತಾರೆ? ಯಾವನ ಗೊತ್ತ? ದೇವಸ್ಥಾನಕ್ಕೆ ಹೋಗ್ತಾರೆ, ದೇಣಿಗೆ ಕೊಡ್ತಾರೆ, ದೇವರನ್ನ ಬುಕ್ ಮಾಡ್ಕೊಳ್ತಾರೆ. ಶರ್ಮಾಜಿ, ನಾನು ಎಲೆಕ್ಷನ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ? ನೀವು ಕೆಲವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಕೆಲವಕ್ಕೆ ಹೋಗ್ಬಾರ್ದು. ಶರ್ಮಾಜಿ, ಈಗ ನಾನು ಎಲ್ಲಿ ಕಾಲ್ ಇಡಬೇಕು, ಎಲ್ಲಿ ಕಾಲ್ ಇಡಬಾರ್ದು ಅಂತ ಒಂದು ಲಿಸ್ಟ್ ಮಾಡ್ಕೊಡ್ತೀರಾ? ಇವತ್ತು ನಿಮ್ಮ ಜಾತಕವನ್ನ ಜಾಲಾಡಿ ನೀವು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅನ್ನೋದನ್ನ ಲಿಸ್ಟ್ ಮಾಡಿ ಕೊಡ್ತೀನಿ. ನೋಡು, ತಗೋ ಈ ಲಿಸ್ಟ್. ಇದರಲ್ಲಿ ಯಾವ್ಯಾವ ದೇವಸ್ಥಾನಗಳಿಗೆ ಯಾವ್ಯಾವ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಬೇಕು ಅಂತ ಬರ್ದಿದ್ದೀನಿ. ಆ ರೀತಿ ನಡ್ಕೋ, ನಿಮ್ಗೆ ಒಳ್ಳೇದಾಗುತ್ತೆ. ಓಕೆ. ಹಾಗೆ ಇನ್ನೊಂದಿಷ್ಟು, ಇದ್ಯಾವ ಲಿಸ್ಟ್? ಯಾವ್ಯಾವ ದೇವಸ್ಥಾನಗಳಿಗೆ ಜಾಗಟೆ ಕೊಡಬೇಕು, ಆನೆ ಕೊಡಬೇಕು, ಕಿರೀಟ ಕೊಡಬೇಕು, ಚೊಂಬು ಕೊಡಬೇಕು, ಗಂಟೆ ಕೊಡಬೇಕು, ತಂಬುರಿ ಕೊಡಬೇಕು ಅಂತ ಬರ್ದಿದೆ. ಹಾಗಾಗಿ ಆಯಾ ದೇವಸ್ಥಾನಗಳಿಗೆ ಪೂರೈಸ್ಬಿಡು. ಪರಮಾತ್ಮ ತೃಪ್ತನಾಗ್ಬಿಡ್ತಾನೆ, ವರ ಕೊಡ್ತಾನೆ. ನಾನು ಗಾಡ್ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿಪ್ಪ. ದೇವಸ್ಥಾನ ಆದ್ಮೇಲೆ ಅಲ್ಲಿ ದೊಡ್ಡ ಗಂಟೆ ನೇತಾಕಿರ್ತಾರೆ. ನಮ್ಮ ಹೆಸರು ಹೇಳ್ಬಿಟ್ಟು ಒಂದ್ 2 ಸಲ ಗಂಟೆ ಮಾಡ್ಬಿಟ್ಟು ಬನ್ನಿ. ಪುಣ್ಯ ಬಂದ್ರೆ ನಮಗೂ ಬರ್ಲಿ. ಏನ್ ಹೇಳಿ? ನಾನು ಆ ಗಾಡ್ಗೆ ಚಿನ್ನದ ಕಿರೀಟ ಕೊಡ್ಬೇಕು. ಚಿನ್ನದ ಕಿರೀಟ ಮಾಡ್ಸಾಕ್ತಾರಂತೆ. ನನ್ನ ಗಣಿ ದಣಿ ಅನ್ಕೊಂಡ್ಬಿಟ್ಟಿದ್ರಿ ಅಂದ್ರೆ. ಅಲ್ಲ, ಒಂದ್ ಕಾಲಕ್ಕೆ ನಾವು ಕೂಡ ಪಾಳೆಗಾರರಾಗಿದ್ದೆವು, ಈಗಿಲ್ಲಪ್ಪ. ಅಭಿ, ವಾಟ್ ಇಸ್ ದಿಸ್? ನಿಮ್ಮ ಲೆವೆಲ್ಗೆ ಅಟ್ ಲೀಸ್ಟ್ ಒಂದು ಬೆಳ್ಳಿ ಕಿರೀಟನಾದ್ರು ಕೊಡೋದ್ ಬೇಡ್ವಾ? ನೋಡಿ ಜಾಜಿ ಜಂಬಲ್ ದಿನ್ನಿಯವ್ರೆ, ಆ ಭಗವಂತ ಅನ್ನೋನ್ ಕೊಟ್ಟಿರೋ ಶಕ್ತಿ ಪ್ರಕಾರ ನಮ್ ಕಲೆ ತಗಡಿನ ಕಿರೀಟನು ಮಾಡ್ಸಕ್ಕಾಗಲ್ಲ. ನನ್ನ ಪಾಡಿ ನಾನು ಬಿಟ್ಬಿಡಿಪ. ಅಭಿ, ಬ್ರೀಫ್ ಕೇಸ್ ಅಲ್ಲಿ ಎಷ್ಟಿದೆ? ಅಯ್ಯೋ, ಅದ್ ಯಾವ್ದೋ ಪುಣ್ಯಾತ್ಮ ಅರ್ಜೆಂಟ್ ಆಗಿ 50,000 ಕೊಡ್ಬೇಕಿತ್ತು ಕಣ್ರಿ. ಹಂಗಾಗಿ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡ್ಕೊಂಡ್ ಬಂದೆ. ಅಭಿ, ಇವತ್ತಿಗೆ ಸಾಕು. ನಾಳೆಗೆ ಎಷ್ಟ್ ಬೇಕು ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಅವ್ರು ಆತರ ಮಾಡ್ತಾ ಇದಾರೆ? ಇದಿನ್ನು ಮೊದಲನೇ ಹಂತ, ಇನ್ನು 20 ಹಂತ ಮಿಕ್ಕಿದೆ. ನಮ್ಮ ಯಜಮಾನ್ರು ಹೇಳಿದ್ರಲ್ಲ, ಅದಕ್ಕೆ. ಹಾಗಾದ್ರೆ ನಿಮ್ ಪ್ರೀತಿ, ನಿಮ್ ಭಕ್ತಿ ಬೇಡ ಅನ್ನೋದಕ್ಕೆ ನಾನು ಯಾರು? ಬೆಳಗ್ಗೆ ಬೆಳಗ್ಗೆ ಬೇಡ ಅಂದ್ರು ಬಿಡೋರು ಯಾರು? ಬೆಳಗ್ಗೆ ತಾಯ್ತಾನೆ. ಓ, ಚೆನ್ನಾಗ್ ಬೆಳಗ್ಗೆ. ಹಂಗಿದ್ರೆ ಆ ಶಾಸ್ತ್ರ ಮುಗಿಸ್ಬಿಡೋಣ. ಹೋಗಿ ಆ ಮಳೆನೂ ಸುತ್ತಿನ ಎತ್ಕೊಂಡು ಬಾವು. ಮೊಳೆ ಯಾಕಯ್ಯ? ಅದು ನಾವು ನಿಮ್ಮ ತಲೆಗೆ ಬೆಳ್ಳಿ ಕಿರೀಟ ಹಾಕ್ತಿವಲ್ಲ, ಆ ಬೆಳ್ಳಿ ಕಿರೀಟ ಹಾಕೊಂಡಾಗ ಜಾರ್ ಬೀಳ್ಬಾರ್ದು ನೋಡಿ. ಅದಕ್ಕೆ ನಿಮ್ ತಲೆ ಸುತ್ತ ಒಂದು 4 ಮೊಳೆ ನಾವು ಹೊಡೆದು ಬಿಡ್ತೀನಿ. ಅಲ್ಲಯ್ಯ, ಮಳೆ ಹೊಡೆದ್ರೆ ಮನುಷ್ಯ ಏನಾದ್ರು ಬದುಕ್ತಾರೆ, ಸತ್ತೋಗ್ಬಿಡ್ತಾರೆ ಅಷ್ಟೇ. ಹಾಗಿದ್ರೆ ಬೆಳ್ಳಿ ಕಿರೀಟ ಬೇಡವಾ? ಮೊಳೆ ಹೊಡಿ ಹಾಕಿದ್ರೆ ಬೆಳ್ಳಿ ಕಿರೀಟನು ಬೇಡ, ಯಾವ ಕಿರೀಟನು ಬೇಡ. ಅದು ನೋಡಿ ಸ್ವಾಮಿಗಳೇ, ನಾವು ನಿಮ್ಮ ತಲೆಗೆ ಈ ಮೊಳೆನ ಹೊಡಿಬಾರ್ದು ಅನ್ನೋ ಹಾಕಿದ್ರೆ ನಮ್ಮ ಎಂಡ್ರಿಗೆ ಆ ತರದ ವ್ರತನ ಮಾಡ್ಬೇಕು ಅಂತ ಹೇಳಿದಿರಲ್ಲ, ಅದು ಯಾಕೆ ಅಂತ ನೀವು ನನಗೆ ಹೇಳ್ಬೇಕು. ಪಾಂಡ್ರಂಗ, ನಾನು ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನೀನು ಖರ್ಚು ಬರ್ದಿರೋ ಹಾಗೆ ನೀನ್ ಹೆಂಡತಿ ಬುದ್ಧಿ ಹೇಳ್ತೀನಿ. ಮೊದಲು ಆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಗೊತ್ತಲ್ವಾ ತಲೆಗೆ ಮೊಳೆ. ಇಲ್ಲಪ್ಪ, ಹೇಳ್ತೀನಿ. ಜಾಜಿ, ಶರ್ಮಾಜಿ, ನೀವ್ ಹೇಳ್ದಾಗೆ ಗಾಡ್ ವೆಂಕಟರಮಣ ಸ್ವಾಮಿಗೆ ಬೆಳ್ಳಿ ಕಿರೀಟ ಕೊಟ್ಟಾಯ್ತು. ಅದೆಲ್ಲ ಏನು ಬೇಡಮ್ಮ. 21 ದೇವಸ್ಥಾನಗಳಿಗೆ ಹೋಗಿ ಕಾಣಿಕೆ ಕೊಟ್ಬಿಟ್ರೆ ನಿಮ್ ಗಂಡನ ತೊಂದರೆ ಆಗುತ್ತೆ. ಅದೆಲ್ಲ ಬೇಡ. ಮತ್ ಏನ್ ಮಾಡ್ಬೇಕು? ಏನಿಲ್ಲ, ಪ್ರಾತಿನಿಧಿಕವಾಗಿ 21 ಕೋಲ್ ದೇವರನ್ನ ತಗೊಂಡು ಅದಕ್ಕೆ ಅರ್ಶಿನ ಬಟ್ಟೆ ಸುತ್ತಿ ಪ್ರಶಾಂತವಾದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ನೆಟ್ಟು ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ 21 ಪ್ರದಕ್ಷಿಣೆ ಬಂದ್ರೆ 21 ದೇವಸ್ಥಾನಗಳನ್ನು ಸುತ್ತಿದ ಪುಣ್ಯ ನಿನಗೆ ಲಭ್ಯ ಆಗುತ್ತೆ. ಹಾಗಾದ್ರೆ ನಾಳೆನೇ ಈ ಕೆಲಸ ಮಾಡ್ತೀನಿ. ಅಷ್ಟು ಮಾಡಮ್ಮ. ನಾನು ಬರ್ತೀನಮ್ಮ. ಅಭಿ, ಅಕ್ಕೆ, ಈ ಕೋಲ್ ವ್ರತ ಮಾಡೋದ್ರಿಂದ ಏನ್ ಪ್ರಯೋಜನ? ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡೋ ಬದಲು ಈ ಕೋಲ್ಗಳನ್ನೇ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಸೋಮ ಶರ್ಮಾಜಿ ಹೇಳಿದ್ದಾರೆ. ಈಗ ನೀವು ಇದನ್ನ 21 ಸುತ್ತುಗಳನ್ನ ಸುತ್ತಿ. ಅವ್ರು ಹೇಳಿದಕ್ಕೆ ನನಗೆ ಕೊಡವೆ. ಏನಪ್ಪ, ಈಗ ಈ ಕೋಲ್ ದೇವ್ರನ್ನ ಸುತ್ತಿ ನಮಗೂ ಮಕ್ಕಳಾಗುತ್ತೆ. ಕೋಲ್ ದೇವ್ರನ್ನ ನೆಟ್ಟಿದ್ ಎಲ್ಲಿ? ಇಲ್ಲ ಜಾಜಿ ಅವ್ರೆ, ನೋಡಿ ಅರ್ಶಿನ ಕುಂಕುಮ ಹೂವ ಎಲ್ಲ ಇಲ್ಲೇ ಇದೆ. ಈ ಎಲ್ಲಾ ಕೋಲ ದೇವರುಗಳನ್ನ ಕಿತ್ತಿ ಬಿಸಾಕಿದ್ದು ನಾನೇ. ನಿಮ್ಗೇನಾದ್ರು ಕಾಮೆಂಟ್ ತಿನ್ಸಿದ್ಯಾ? ನಾನು MLA ಆಗೋದು ಹೇಗೆ? ರೇ, ನೀವು ನಾನು ಹೇಳ್ದಾಗ ಕೇಳಿದ್ರೆ ಬರೀ MLA ಏನು MP ಕೂಡ ಆಗ್ತೀರಾ? ಏನ್ ಮಾಡ್ಬೇಕು? ಇಂಥ ಕೋಲ ದೇವರುಗಳನ್ನ ಪೂಜೆ ಮಾಡೋದನ್ನ ಬಿಟ್ಟು ಈ ಕಟ್ಟ ಕಡೆ ತುಂಡನ್ನು ಪೂಜೆ ಮಾಡಿ.